ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ. ಎಂದಿನಂತೆ ಇವತ್ತು ಕೂಡ ಒಂದು ವಿಚಾರ ಏನಂತ ಅಂದ್ರೆ, ನಮ್ಮ ಸುತ್ತಮುತ್ತಲಿರೋ ವಾತಾವರಣ ಹೇಗಿರುತ್ತೆ, ನಮ್ಮ ತಂದೆ ತಾಯಿ ನಮ್ಮ ಕುಟುಂಬ ಹೇಗಿರ್ತಾರೆ, ನಮಗೆ ವಿದ್ಯೆ ಬುದ್ಧಿ ಕಲಿಸುವಂತಹ ಗುರುಗಳು ಹೇಗಿರ್ತಾರೆ, ಆ ರೀತಿಯಲ್ಲಿ ನಾವಿರ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಕತೆ. ಇದು ನನಗೆ ನಮ್ಮ ಅಕ್ಕ ತಿಳಿಸಿದ್ದು. ಅದನ್ನ ನಿಮಗೆ ಸಣ್ಣದಾಗಿ ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬ ಮಹಾರಾಜ ಇರ್ತಾನಂತೆ. ಆ ಮಹಾರಾಜನಿಗೆ ಕುದುರೆಯ ಒಂದು ಇದಿರುತ್ತಂತೆ, ಏನು ಒಂದು ಕ್ರೇಜ್ ಇರುತ್ತಂತೆ. ಯಾವುದೇ ಊರಿಗೋಗ್ಲಿ, ಅವನು ಯುದ್ಧಕ್ಕೆ ಹೋಗ್ಲಿ, ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಊರು, ಯಾವುದೇ ರಾಜ್ಯ, ಯಾವುದೇ ದೇಶಕ್ಕೆ ಹೋದ್ರು ಕೂಡ ಒಂದು ಕುದುರೆನ ಅವ್ನು ತರ್ತಿದ್ನಂತೆ. ಸೊ ಹಾಗೆ ಕುದುರೆಗಳನ್ನ ತರುವಾಗ ಒಂದು ದೇಶಕ್ಕೆ ಹೋದಾಗ ಒಂದು ಕುದುರೆ ತುಂಬಾನೇ ಇಷ್ಟ ಆಯ್ತಂತೆ, ತುಂಬಾನೇ ಚೆನ್ನಾಗಿತ್ತಂತೆ. ಆ ಕುದುರೆಯನ್ನ ತಗೊಂಡು ಹೋಗಿ ಆ ರಾಜ ಅರಮನೆಯಲ್ಲಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕುದುರೆಯನ್ನ ಸಾಕ್ತಾ 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 ಅದು ಬೆಳಿತಾ 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 ಕುಂಟೋಕ್ ಶುರು ಮಾಡುತ್ತೆ. ಅವನು ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ. ತುಂಬಾ ಇಷ್ಟಪಟ್ಟು ತುಂಬಾ ದೂರದ ದೇಶದಿಂದ ನಾನು ಈ ಕುದುರೆನ ತಂದ್ರೆ ಈ ಕುದುರೆ ನೋಡಿದ್ರೆ ಕುಂಟುತ್ತಿದೆಯಲ್ಲ ಅನ್ಬಿಟ್ಟು ಎಲ್ಲ ರಾಜವೈದ್ಯರನ್ನು ಕರೆಸಿ ಆ ಕುದುರೆಯನ್ನ ಪರೀಕ್ಷೆ ಮಾಡಿಸ್ತಾನೆ. ಎಲ್ಲಾ ವೈದ್ಯರು ಈ ಕುದುರೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೂ ಈ ಕುದುರೆ ಯಾಕೆ ಈ ತರ ಕುಂಟುತ್ತಿದೆ ಅಂದ್ಬಿಟ್ಟು ಎಲ್ಲಾ ದೇಶಗಳಲ್ಲಿರುವಂತಹ ವೈದ್ಯರನ್ನು ಕರೆಸ್ತಾನೆ, ತೋರಿಸ್ತಾನೆ. ಎಲ್ಲರದು ಒಂದೇ ಉತ್ತರ ಆಗಿರುತ್ತೆ, ಈ ಕುದುರೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ರಾಜನಿಗೆ ತುಂಬಾನೇ ಬೇಸರ ಆಗುತ್ತೆ. ಏನ್ ಮಾಡೋದು ಅನ್ನೋದು ಅವನಿಗೆ ತಿಳಿಯೋದೇ ಇಲ್ಲ. ಅಲ್ಲೇ ಇದ್ದಂತಹ ಒಬ್ಬ ಪಂಡಿತ ಅಕಸ್ಮಾತ್ ಆಗಿ ಅರಮನೆಗೆ ಬಂದಾಗ ಅವರಲ್ಲಿ ಇವ್ರು ಕೇಳ್ಕೊತಾರೆ, ನಾನು ಯಾವುದೋ ಒಂದು ದೂರದ ದೇಶದಿಂದ ಒಂದು ಕುದುರೆ ತಂದೆ, ತುಂಬಾನೇ ಚೆನ್ನಾಗಿ ಸಾಕ್ದೆ, ಆದ್ರೆ ಆ ಕುದುರೆ ಕುಂಟುತ್ತಿದೆ. ಎಲ್ಲಾ ವೈದ್ಯರಿಗೂ ತೋರ್ಸಿದ್ರು ಕೂಡ ಆ ಕುದುರೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಿದ್ದಾರೆ ಅಂತ. ಅವಾಗ ಪಂಡಿತರು ಹೇಳ್ತಾರೆ, ಆ ಕುದುರೆ ಜೊತೆ ನನ್ನ ಒಂದು ದಿನ ನೀವು ಬಿಡಿ, ನಾನು ನೋಡ್ತೀನಿ ಆ ಕುದುರೆ ಬಗ್ಗೆ, ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಅಂತ ಹೇಳ್ತಾರೆ. ಸೊ ಪಂಡಿತರನ್ನ ಬಿಡ್ತಾರೆ ಆ ಕುದುರೆ ಜೊತೆ ಒಂದು ದಿನ. ಅದಾದ ನಂತರ ಪಂಡಿತರು ಹೇಳ್ತಾರೆ ರಾಜರೇ, ನೀವು ಕುದುರೆಯನ್ನ ಸಾಕ್ತಿದ್ದೀರಾ ಹೌದು, ಎಲ್ಲ ವೈದ್ಯರ ಹತ್ರ ತೋರ್ಸಿದ್ರಿ ಹೌದು, ಆದ್ರೆ ಕುದುರೆಗೆ ತರಬೇತಿ ನೀಡ್ತಿದಾರಲ್ಲ ಅವರನ್ನ ಫಸ್ಟ್ ಬದಲಾವಣೆ ಮಾಡಿ ಅಂತಾರೆ. ರಾಜರಿಗೆ ಆಶ್ಚರ್ಯ ಆಗುತ್ತೆ. ಹೌದಾ, ನಾನು ಆ ತರಬೇತಿ ಕೊಡ್ತಿರೋರ್ನ ನಾನು ನೋಡಿಲ್ಲ ಅಂತ ಅಂದಾಗ ಆ ಕುದುರೆಯನ್ನ ಯಾರು ತರಬೇತಿ ನೀಡ್ತಿರ್ತಾನಲ್ಲ ಅವನು ಬರ್ತಾನೆ. ಸೊ ಅವ್ನು ಬರೋವಾಗ ಕುಂಟ್ಕೊಂತ ಬರ್ತಾನೆ. ಅದನ್ನ ನೋಡಿ ಪಂಡಿತರು ಹಾಗೂ ರಾಜರು ಹೇಳ್ತಾರೆ, ರಾಜರಿಗೆ ಪಂಡಿತರು, ನೋಡಿ ತರಬೇತುದಾರ ಹೇಗ್ ಬರ್ತಾ ಇದ್ದಾನೆ, ಕುಂಟುತ್ತಾ ಬರ್ತಾ ಇದ್ದಾನೆ. ಸೊ ಆ ಕುದುರೆ ಕೂಡ ಅವನ್ನ ನೋಡಿ ಅದು ಕುಂಟುತ್ತಾ ಇದೆ. ಹಾಗಾಗಿ